ನಮಸ್ಕಾರ ಆಚಾರ್ಯ. ಹರಿಯ ಸಾಕ ನಮಸ್ಕಾರಗಳು. ನಮಸ್ಕಾರ ಸರ್. ಹರೇಮ ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವರಜೆ ವ್ಯಸ್ತಾರಿಗೋ ಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇತ್ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌನಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೇ ಚಂಚರೀ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 137ನೆಯ ಸುಧಾಮೂಲ. ಇಲ್ಲಿ ಒಂದು ವಿಶೇಷವನ್ನ ಹೇಳಿದ್ದಾರೆ. ಈ ಸುಧಾಮೂಲದಲ್ಲಿ ನಿಮ್ಗೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿ ಸಿಗತ್ತೆ. ಅಂದ್ರೆ ಸುಧಾಮೂಲದ ಹಿಂದೆ ಬಂದಿದೆ ಅದು. ಹಿಂದೆ ಅಂದ್ರೆ ಹಿಂದಿನ ಸುಧಾಮೂಲದಲ್ಲಿ ನೋಡಿ 136ನೆಯ ಸುಧಾಮೂಲದಲ್ಲಿ ಶ್ರೀನಿವಾಸ ತೀರ್ಥರ ಟಿಪ್ಪಣಿ ಅಂದ್ರೆ 3ನೇ ಟಿಪ್ಪಣಿ ಅದು. ಇದರಲ್ಲಿ ಆ 3ನೇ ಟಿಪ್ಪಣಿಯಲ್ಲಿ ಒಂದು 2ನೇ ಲೈನಿಂದ ಕೊನೆಗೆ ಅಲ್ಲಿಂದ ಗಮನಿಸಿ. ಸತ್ಯಪದೇನ ವಿಶೇಷ ಅನ್ವಯ ಪ್ರತಿಪತ್ತೇ ಅನನುಭೂಯಮಾನತ್ವೇನ ತತ್ ಪ್ರತಿಬಂಧಕತ ಏವ ವಿಶೇಷ ಅಂಗೀಕಾರ್ಯ ನತು ಸಾಮಾನ್ಯ ಅನ್ವಯಾಭಿಧಾನ ಪ್ರತಿಬಂಧಕತ್ವೇನ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಇದರಲ್ಲಿ ಈಗ ಒಂದು ಪ್ರತಿಬಂಧಕ ಅಂತ ಯಾವಾಗ ನಾವು ಕಲ್ಪನೆ ಮಾಡ್ಬೇಕು. ನಾವೆಲ್ಲ ಏನ್ ಮಾಡ್ತೀವಿ, ಏನ್ ಕೆಲಸ ಆಗದೆ ಇದ್ರು ಏನೋ ನಮ್ ಕರ್ಮ ಕಾರಣ ಅಂತ ಹೇಳ್ತಾರೆ. ಏನೇ ಎಡವಟ್ಟಾದ್ರೂ ನಮ್ ಜೀವನದಲ್ಲಿ ಅದಕ್ಕೆ ಕಾರಣ ಏನು? ಪ್ರಾರಬ್ಧ ಕರ್ಮ. ಕರ್ಮಕ್ಕೆ ಕೊನೆಗೆ ನಿಲ್ಲಿಸ್ಬಿಡ್ತೀವಿ. ಅದ್ ಏನೇ ಆಗ್ಲಿ, ಒಂದ್ ಸಣ್ಣ ಕೆಲಸ ಆಗದಿದ್ರೆ ಏನೋ ನಮ್ ಕರ್ಮ ಸರಿ ಇಲ್ಲ ಅಂತ ಸುಮ್ನೆ ಪ್ರತಿಬಂಧಕ ಅಂತ ಒಂದನ್ನ ಕಲ್ಪನೆ ಮಾಡೋ ಹಾಗಿಲ್ವಂತೆ. ಏನೋ ಕೆಲಸ ಆಗ್ಲಿಲ್ಲ ಅಂದ್ರೆ ಈ ತೊಂದರೆಯಿಂದ ಆಯ್ತು, ಈ ತೊಂದರೆಯಿಂದ ಆಯ್ತು, ಎಲ್ಲದಕ್ಕೂ ಕರ್ಮನೇ ಹೊಣೆ ಅಂತ ಮಾಡೋ ಹಾಗಿಲ್ಲ.
ಪ್ರತಿಯೊಂದು ಕಾರ್ಯ ಆಗದೆ ಇರೋದಕ್ಕೆ ಒಂದೊಂದು ವಿಶೇಷ ವಿಶೇಷ ಕಾರಣಗಳಿರತ್ತೆ ನಿಜ. ಆ ಕಾರಣಗಳನ್ನ ಹೇಳ್ಬೇಕಂತೆ. ಅದಕ್ಕೆ ಮೂಲ ಯಾವ್ದೋ ಅದು ಕರ್ಮ, ಅದು ಬೇರೆ ವಿಷಯ. ಅಂತೂ ಪ್ರತಿಯೊಂದು ಕಾರ್ಯ ಕೆಲಸ ನಡೆದೇ ಇರೋದಕ್ಕೆ ಅನೇಕ ಕಾರಣಗಳಿದೆ. ಅದನ್ನೆಲ್ಲ ಪ್ರತಿಬಂಧಕಗಳು ಅಂತ ಕರಿತೀವಿ. ಅದು ಇದ್ದಾಗ ಕಾರ್ಯ ಆಗಲ್ಲ, ಕೆಲಸ ಆಗಲ್ಲ. ಇಲ್ಲಿ ಎರಡಾಯ್ತು, ಎರಡು ವಿಷಯ ಬಂತು. ಒಂದು, ಯಾವುದೇ ಪದ ತಗೊಳ್ಳಿ, ಆ ಪದ ವಿಶೇಷವಾದ ಅರ್ಥವನ್ನ ತಿಳಿಸೋದಿಲ್ಲ, ಸಾಮಾನ್ಯವಾಗಿ ಅರ್ಥ ತಿಳಿಸುತ್ತೆ ಅಂತ. ಘಟ ಅಂದ್ರೆ ಮಡಿಕೆ ಗೊತ್ತಾಯ್ತು. ಮಡಿಕೆ ಜೊತೆಗೆ ಏನೇನ್ ಬೇಕು? ಮಡಿಕೆ ನೀರ್ ತರ್ತೀವಿ. ಹಾಗಾದ್ರೆ ಮಡಿಕೆಯಿಂದ ನೀರನ್ನು, ಆ ನೀರು ಗೊತ್ತಾಗ್ಬಿಡತ್ತೆ ನಮ್ಗೆ ಮಡಿಕೆ ಅಂದ ಕೂಡಲೇ. ತಂಬಿಗೆ ಅಂದ್ರೆ ತಮ್ಗೆ ನೀರು ತಗೊಂಬರೋದು ಅಂತ ಅರ್ಥ. ಆ ತಂಬಿಗೆ ಅನ್ನೋ ಶಬ್ದನೇ ನೀರಿನ ಜೊತೆಗೆ ಸೇರಿರೋ ತಂಬಿಗೆ, ಅಥವಾ ತಗೊಂಬರ್ಬೇಕು, ಏನೋ ಒಂದು ಅರ್ಥ ಇದ್ದೇ ಇರತ್ತೆ ಜೊತೆಗೆ. ಹಾಗಾದ್ರೆ ಯಾವುದೇ ಶಬ್ದ ಕೇಳಿದಾಗ್ಲೂ ಒಂದು ವಿಶೇಷವಾದ ಅರ್ಥ ಇರತ್ತೆ, ಆದ್ರೆ ಸರಿ ಗೊತ್ತಿರಲ್ಲ. ಬಾಯಿ ಬಿಟ್ಟು ಘಟಮಾನಯ, ಘಟೇನ ಜಲಂ ಆಹಾರ, ಮಡಿಕೆಯನ್ನ ನೀರನ್ನು ತಗೊಂಬ ಅಂತ ಬಾಯಿ ಬಿಟ್ಟು ಹೇಳಿದಾಗ ಅಲ್ಲಿರೋ ಶಬ್ದಗಳನ್ನ ಪ್ರತ್ಯೇಕವಾಗಿ ಆಗ ನಮಗೆ ಗೊತ್ತಾಗತ್ತೆ, ಓ ಇದು ಅಂತ. ಆಗ ಒಂದು ಪ್ರಶ್ನೆ ಮಾಡಿದ್ರು, ಯಾಕೆ ಯಾವಾಗ ಒಂದು ಶಬ್ದ ಸಾಮಾನ್ಯವಾಗಿ ಅರ್ಥವನ್ನು ಹೇಳ್ತಾ ಇದೆ ಅಂತ ಒಪ್ತಿರೋ, ವಿಶೇಷವಾಗಿ ಒಪ್ಪಿ ಯಾಕೆ ಹೇಳಲ್ಲ? ಈಗ ಘಟ ಅನ್ನೋ ಶಬ್ದ ನೀರನ್ನು ಯಾಕೆ ಹೇಳ್ಬಾರ್ದು? ತರೋದು ಅನ್ನೋ ಅರ್ಥವನ್ನ ಯಾಕೆ ಹೇಳ್ಬಾರ್ದು? ಬೇರೆ ಬೇರೆ ಅರ್ಥ ಯಾಕೆ ಹೇಳ್ಬಾರ್ದು? ತನ್ನ ಅರ್ಥವನ್ನೇ ಯಾಕೆ ಅಷ್ಟೇ ಹೇಳ್ಬೇಕು? ಇಲ್ಲ, ಅದಕ್ಕೆ ಪ್ರತಿಬಂಧಕ ಇದೆ, ಅದರ ಸ್ವಭಾವನೆ ಹಾಗೆ, ಘಟ ಶಬ್ದಕ್ಕೆ ಅಷ್ಟೇ. ಆ ವಿಶೇಷ ಅಂತ ಒಂದು ವಸ್ತು ಇದೆ, ಅದೇನ್ ಮಾಡುತ್ತೆ ಅಂತಂದ್ರೆ ಅದು ತಡೆ ಹಿಡಿಯತ್ತೆ. ಹೊಸದಾದ ವಿಶೇಷ ಅರ್ಥ ಹೇಳ್ಬೇಕು ಅಂದ್ರೆ ಅದು ಬಿಡೋದಿಲ್ಲ, ಅದನ್ನು ತಡೆ ಹಿಡಿಯತ್ತೆ. ಈ ರೀತಿ ನೀವು ಸುಮ್ನೆ ಕಲ್ಪನೆ ಮಾಡೋದಿದ್ರೆ ಎಲ್ಲಾ ಕಡೆನೂ ಕಲ್ಪನೆ ಮಾಡಬಹುದಾ? ಹಾಗೆ ಮಾಡಬೇಡಿ ಅಂತ. ಅದಕ್ಕೆ ಇವರು ಕೊನೆಗೆ ಏನ್ ಉತ್ತರ ಹಾಗಾದ್ರೆ ಅಂದ್ರೆ, ಸತ್ಯ ಪದಂ ಸಾಮಾನ್ಯತಃ ಯೋಗ್ಯೇತರ ಅನ್ವಿತಂ ಸ್ವಾರ್ಥಂ ಬೋಧಯತಿ ಇತಿ ಅನುಭವ ಸಿದ್ಧತ್ವಾದಿತಿ. ಈ ವಾಕ್ಯ ತುಂಬಾ ಮುಖ್ಯ. ಇಲ್ಲೆಲ್ಲ ಬರ್ತಿದ್ದಾರೆ, ಸತ್ಯ ಪದಂ ಸಾಮಾನ್ಯತಃ ಯೋಗ್ಯೇತರಾನ್ವಿತಂ ಸ್ವಾರ್ಥಂ ಬೋಧಯತಿ ಇತಿ ಅನುಭವ ಸಿದ್ಧತ್ವ. ನಮ್ಮ ಶಾಸ್ತ್ರದಲ್ಲಿ ಅನುಭವಕ್ಕೆ ತುಂಬಾ ಬೆಲೆ ಕೊಟ್ಟಿದ್ದಾರೆ. ನೀವು ಸುಮ್ನೆ ಒಪ್ಕೊಳ್ಬೇಕಾಗಿಲ್ಲ, ನಮ್ಮ ಅನುಭವಕ್ಕೆ ಬಂತ, ಹೌದು ಇವ್ರು ಹೇಳ್ತಾ ಇರೋ ವಿಷಯ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಅನುಭವಕ್ಕೆ ಅಂದ್ರೆ ಮಹಿಮೆ ಪವಾಡ ಅಲ್ಲ, ಅದ್ರ ಬಗ್ಗೆ ಆತರ ಹೇಳ್ತಾ ಇಲ್ಲ. ಇಲ್ಲಿ ಅನುಭವ ಅಂತಂದ್ರೆ ಒಂದು ಶಬ್ದಕ್ಕೆ ಈ ಅರ್ಥ ಅಂತ ತುಂಬಾ ಯುಕ್ತಿಬದ್ಧವಾಗಿ ಕಾರಣ ಕೊಟ್ಟು ಹೇಳಿದಾಗ ಹೌದು ಅಂತ ನಮ್ಗೆ ಅನ್ನಿಸ್ಬೇಕು, ಅನುಭವಕ್ಕೆ ಬರ್ಬೇಕು. ಹೌದು ಇದು ಹೇಳ್ತಾ ಇರೋದು ಸರಿ ಅಂತ. ವಿರುದ್ಧವಾಗಿ ಇವ್ರೇನೋ ಬೇರೆನೇ ಹೇಳ್ತಾ ಇದಾರೆ, ನಮ್ಮ ಅನುಭವಕ್ಕೆ ಹಾಗೆ ಇಲ್ವೇ ಇಲ್ವಲ್ಲ, ನಮ್ಗ ಆತರ ಅನ್ಸೇ ಇಲ್ವಲ್ಲ, ಹಾಗೆ ಸಾಧ್ಯನೇ ಇಲ್ಲ ಅಂತ ಅನ್ಸ್ಲಿಕ್ಕೆ ಶುರುವಾದ್ರೆ ಅದ್ ಬೇರೆ. ಅಂದ್ರೆ ಇದೆಲ್ಲ ತಿಳಿದ ಮೇಲೆ, ಒಂದಿಷ್ಟು ಶಾಸ್ತ್ರ ಅಧ್ಯಯನ ಮಾಡಿದ ಮೇಲೆ ನಮ್ಮ ಅನುಭವಕ್ಕೆ ಅದು ಬರ್ಲಿಲ್ಲ ಅಂತ ಆದ್ರೆ ಅದನ್ನ ಒಪ್ಕೊಳ್ಳೋ ಅಗತ್ಯ ಇಲ್ಲ. ಏನೋ ಒಂದು ಸರಿ ಆಗ್ತಾ ಇಲ್ಲ, ಇನ್ನೂ ಅದ್ರ ಬಗ್ಗೆ ಶ್ರಮ ಪಡ್ಬೇಕು, ಇನ್ನೊಂದ್ 3-4 ಸಲ ಕೇಳಿದ್ಮೇಲೆ ಹೌದೌದು ಇದು ಸರಿಯಾಗಿದೆ ಅಂತ ಅನಿಸ್ಬೋದು. ಆಗ ಅಂತೂ ಸುಮ್ನೆ ನಾವು ಒಂದ್ ವಿಷಯ ಒಪ್ಕೊಳ್ಬೇಕಾಗಿಲ್ಲ. ಈಗ ಯಾರೋ ಒಬ್ರು ದೂರದಲ್ಲಿ ಹಾವು ಓಡಾಡ್ತಾ ಇದೆ ಅಂತಂದ್ರೆ ನಾವೇನೋ ಒಪ್ಕೊಳ್ಬೇಕಾಗಿಲ್ಲ. ನಾವು ಹತ್ರ ಹೋಗಿ ಅದು ಎಲ್ಲಿದೆ ಹಾವು, ಅದು ಬರೀ ಹಗ್ಗ ಅಂತ ನಮಗ್ ಗೊತ್ತಾದ್ರೆ ನಾವ್ ಅದನ್ನ ಒಪ್ಪೋದೇ ಇಲ್ಲ. ನಮ್ಮ ಅನುಭವಕ್ಕೆ ವಿರುದ್ಧ ಆಯ್ತು ನೀವು ಹೇಳಿದ ಮಾತು ಅಂತ. ಯಾರೇ ಏನೇ ಹೇಳಿದ್ರು ಒಂದು ಹಂತದ ಅನುಭವ ನಮಗ್ ಬರ್ಲೇಬೇಕು. ಹೌದು ಇದು ಹೇಳ್ತಾ ಇರೋದು ಸರಿ ಇದೆ ವಿಷಯ ಅಂತ ಅನ್ನಿಸ್ಲೇಬೇಕು. ಹಾಗೆ ಇಲ್ಲಿ ಯಾವುದೇ ಶಬ್ದ ಕೇಳಿ ಆ ಶಬ್ದ ತನ್ನ ಅರ್ಥವನ್ನ ಹೇಳಿ ಮತ್ತೊಂದು ಅರ್ಥವನ್ನ ತಿಳಿಸ್ತಾ ಇದೆ ನಿಜ, ಆದ್ರೆ ಸಾಮಾನ್ಯವಾಗಿ ತಿಳಿಸ್ತದೆ, ವಿಶೇಷವಾಗಲ್ಲ. ಯಾಕೆಂದ್ರೆ ನೀರಿನಿಂದ ಏನ್ ಮಾಡ್ಬೇಕು? ಅಥವಾ ನೀರನ್ನು ಅಂತ ಹೇಳಿ ಇನ್ಕೊಳ್ಳಿ, ನೀರನ್ನು ಅಂತ ಒಂದ್ ಹೇಳಿದೆ, ಜಲಂ ಕುಡಿಬೇಕಾ ಅಥವಾ ಕೊಡಬೇಕಾ, ಏನ್ ಮಾಡ್ಬೇಕು ಗೊತ್ತಿಲ್ಲ. ನೀರನ್ನು ಕುಡಿಬೇಕು ನಾನು ಅರ್ಥ ಮಾಡ್ಕೊಂಡ್ಬಿಟ್ಟೆ. ವಿಶೇಷವಾಗಿ ಕುಡಿಬೇಕು ಅಂತ ಕೊಡ್ಬೇಕು, ನೀನ್ ಕುಡಿಯೋದಲ್ಲ, ನನಗ್ ಬೇಕು ಅಂತ ನಾನು ಕೇಳಿದ್ ನೀರನ್ನ. ಜಲಂ ಪಿಬಾ ಅಂತ ಹೇಳಿ ನೀರ್ ಕುಡಿ ಅಂತಲ್ಲ, ನೀರನ್ನು ಅಂತ ಕೇಳಿದ್ರ ಉದ್ದೇಶ ನನಗ್ ಕೊಡು ಅಂತ ಕೇಳಿದ ಉದ್ದೇಶ. ಅದನ್ನ ಕುಡಿದು ಬಿಟ್ರೆ ಉದ್ದೇಶ ಈಡೇರ್ಲಿಲ್ಲ ಅಲ್ಲಿ. ಹಾಗಾದ್ರೆ ಏನಾಯ್ತು? ಪ್ರತಿಬಂಧಕ ಏನೋ ಒಂದು ಒಪ್ಪಬೇಕು. ವಿಶೇಷವಾಗಿ ಎಲ್ಲ ಸಲ ತಿಳಿಸಲ್ಲ ಪದಗಳು, ಯಾವ ಸಲನೂ ತಿಳಿಸಲ್ಲ ವಿಶೇಷವಾಗಿ. ನಿಜವಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಬೇರೆ ಪದ ಇದ್ದಾಗ ಗೊತ್ತಾಗತ್ತೆ ಅಷ್ಟೇ ಬಿಟ್ರೆ. ಅಂದ್ರೆ ಜಲಂ ಪಿಬಾ, ನೀರನ್ನ ಕುಡಿ, ಪಿಬಾ ಅಂದ್ರೆ ಕುಡಿ ಅಂತ ಅರ್ಥ. ಪಿಬಾ ಅಂತ ಹೇಳದ್ ಕೂಡ ಅವಾಗ ನಿಶ್ಚಯ ಆಗತ್ತೆ, ನೀರನ್ನು ಕುಡಿಲೇಬೇಕು ಅಂತ. ಅದೇ ಕ್ರಿಯಾಪದ, ಏನೋ ಒಂದು ಹೇಳ್ಬೇಕಲ್ಲಿ, ಏನ್ ಮಾಡ್ಬೇಕು ಅಂತ. ವಿಶೇಷವಾಗಿ ಹೇಳೋಂತ ಪದ ಹೇಳೋವರೆಗೂ ನಮಗೆ ಜ್ಞಾನ ಸರಿಯಾಗಿ ಬರಲ್ಲ. ಇಷ್ಟೆಲ್ಲ ಬಂತು. ಈಗ ಒಂದು ಪ್ರಶ್ನೆನ ಎತ್ಕೊಂಡ್ರು, ಅದೇ ಹಿಂದೆ ಘಟ ಬಂತು. ನಾವು ಘಟವನ್ನ ಮುಟ್ಟುತ್ತೀವಿ ಕೈಯಿಂದ. ಮುಟ್ಟಿದಾಗ ಯಾಕೆ ಘಟದ ರೂಪ ತೋರಲಿಲ್ಲ
ಅಂತ ಪ್ರಶ್ನೆ. ಯಾಕೆ ಘಟ ಬೇರೆ ಅಲ್ಲ, ಘಟದ ಬಣ್ಣ ಬೇರೆ ಅಲ್ಲ, ಘಟ ಮುಟ್ಟಿದಾಗ ನಿಮಗೆ ಘಟ ಗೊತ್ತಾಯ್ತು ಆದ್ರೆ ಅದರಿಂದ ರೂಪ ಗೊತ್ತಾಗಲ್ಲ ಅಂದ್ರೆ ಏನರ್ಥ ಅಂತ ಒಂದು ಪ್ರಶ್ನೆ ಮಾಡಿದ್ರು. ಅದನ್ನ ಇಲ್ಲಿ ಪ್ರಶ್ನಿಸ್ಕೊಂಡು ಒಂದು ಉತ್ತರ ಕೊಡ್ತಾರೆ. ಇದು ತರ್ಕಶಾಸ್ತ್ರದ ಪ್ರಕಾರ ಉತ್ತರ ಕೊಟ್ಟಿದ್ದಾರೆ, ಬಹಳ ಶಾಸ್ತ್ರೀಯವಾಗಿ ಉತ್ತರ ಕೊಟ್ಟಿದ್ದಾರೆ. ಅದು ನೋಡೋಣ ಹೇಗೆ ಅಂತ. ಏವಂ ತರ್ಹಿ ಘಟೆ ತ್ವಚಾ ಪ್ರತೀತೆ ಸತಿ. ತ್ವಚಾ ಅಂದ್ರೆ ತ್ವಗಿಂದ್ರಿಯ ಅಂದ್ರೆ ಕೈ, ತ್ವಗಿಂದ್ರಿಯ ಏನಿದೆ ಅದನ್ನ ತ್ವಚಾ ಅಂತ ಕರೀತಾರೆ. ತ್ವಚಾ ತ್ವಗಿಂದ್ರಿಯದಿಂದ ಘಟೆ ಪ್ರತೀತೆ, ಘಟದ ಜ್ಞಾನ ಬಂದಾಗ ಅಭೇದಾತ್ ಆ ಘಟನೇ ಬಣ್ಣ, ಬಣ್ಣವೇ ಘಟ, ಅಭೇದ ಇದೆ, ಆದ್ರಿಂದ ರೂಪಮಪಿ ಪ್ರತೀಯೇತ, ರೂಪದ ಜ್ಞಾನವೂ ಬರಲಿ ಅಂತ. ಯಾಕೆ ಹಾಗಾದ್ರೆ ಕೈಯಿಂದ ಮುಟ್ಟಿದಾಗ್ಲೂ ನಮಗೆ ರೂಪದ ಜ್ಞಾನ ಬರ್ಲಿ, ಹಾಗಾದ್ರೆ ಕುರುಡರಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ಕುರುಡ ಕೈಯಿಂದಲೇ ಮುಟ್ಟೋದು ಪದಾರ್ಥ, ಅವನ್ಗೇನ್ ಕಣ್ಣು ಕಾಣಿಸಲ್ಲ. ಆದ್ರೆ ನಾವು ಕಣ್ಣಿಂದ ನೋಡಿದಾಗ ನಮ್ಗೆ ಬಣ್ಣದ ಜ್ಞಾನ ಇದೆ, ಅವ್ನ ಕಣ್ಣು ಇಲ್ದೇ ಇದ್ರೂ ಬಣ್ಣದ ಜ್ಞಾನ ಬಂದಿದೆ. ಯಾಕೆ ಕೈಯಿಂದ ಮುಟ್ಟಿದ್ರೆ ಜ್ಞಾನ ಬರುತ್ತ? ಯಾಕೆ? ನಿಮ್ ಪ್ರಕಾರ ವಸ್ತು ಬೇರೆ ಅಲ್ಲ, ವಸ್ತುಲಿರೋ ಬಣ್ಣ ಬೇರೆ ಅಲ್ಲ ಅಂತ ಒಂದು ಪ್ರಶ್ನೆ ಮಾಡಿ, ಸತ್ಯಂ, ಹೌದು ಹೌದು ನೀವ್ ಹೇಳಿದ್ ಸರಿ, ಒಪ್ಕೊಂಡ್ಬಿಡ್ತಾರ? ಇಲ್ಲ, ಶಾಸ್ತ್ರದಲ್ಲಿ ಸತ್ಯಂ ಸತ್ಯಂ ಅಂತ ಬಂದ್ರೆ ಎಚ್ಚರದಲ್ಲಿ ನಾವು ಗಮನಿಸ್ಬೇಕು. ಯಾಕೆಂದ್ರೆ ಸತ್ಯಮಿತಿ ಅರ್ಧ ಅಂಗೀಕಾರೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸತ್ಯ ಅಂದ್ರೆ ಅರ್ಧ ಒಪ್ಕೊಳ್ಳೋದು ಅಂತ, ಮುಂದಿರೋ ಹೇಳೋದು ಎಲ್ಲಾ ಮಾತು ಒಪ್ಪಿದೀವಿ ಅಂತ ಅರ್ಥ ಅಲ್ಲ. ಸತ್ಯವಂದ್ರೆ ಅರ್ಧ ಒಪ್ಕೊಳ್ತೀವಿ, ಇನ್ನ ಅದರ್ಧ ನಮ್ಮ ಮನಸ್ಸಮಾಧಾನ ಇಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತೀವಿ, ಅದ್ರ ಬಗ್ಗೆ ಉತ್ತರ ಹೇಳ್ತೀವಿ ಅಂತ ಅರ್ಥ. ಅದಕ್ಕೆ ಎಷ್ಟೋ ಬಾರಿ ಸತ್ಯಂ ಸತ್ಯಂ ಅಂದ್ರೆ ಪೂರ್ಣ ಒಪ್ದಾಗಲ್ಲ, ಅದು ಅರ್ಧಂಬರ್ಧ ಒಪ್ಪಿದೀನಿ, ಇನ್ನೊಂದ್ ಸ್ವಲ್ಪ ವಿವಾದ ಇದೆ, ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತೀನಿ ಅಂತ ಅರ್ಥ. ಅದಕ್ಕೆ ಹಾಗಿಲ್ಲಿ ಸತ್ಯಂ ಅಂದ್ರೆ ನೀವ್ ಹೇಳೋ ಪ್ರಶ್ನೆ ಒಂದ್ ಹಂತಕ್ಕೆ ಒಪ್ಕೊಳ್ತೀವಿ, ಆದ್ರೆ ಎಲ್ಲ ಸರಿ ಇಲ್ಲ ನೀವ್ ಹೇಳಿದ್ದು. ಯಾಕೆಂದ್ರೆ ಉತ್ತರ ಇದೆ. ಏನ್ ಉತ್ತರ? ಸಾಮಾನ್ಯತಃ ಘಟತ್ವೇನ ರೂಪೇಣ ಪ್ರತೀಯತೆ ಏವ ಶುಕ್ಲತ್ವಾದಿ ವಿಶೇಷಾಕಾರೇಣ ಅಪ್ರತೀತಿಸ್ತು ವಿಶೇಷ ಬಲಾದಿತಿ ನದೋಷ ಇತಿ ಧ್ಯೇಯಂ. ಅದರ ತಾತ್ಪರ್ಯ ಬಹಳ ಚೆನ್ನಾಗಿ ಬಿಡಿಸಿದ್ದಾರೆ ಶ್ರೀನಿವಾಸ ತೀರ್ಥರಲ್ಲಿ. ಅವ್ರೇನ್ ಬಿಡಿಸಿದ್ರು ಅಂದ್ರೆ, ಈಗ ಘಟ ಮತ್ತೆ ರೂಪ ಒಂದೇ, ಅಥವಾ ಹಾಲು ಇಟ್ಕೊಳ್ಳೋಣ, ಘಟ ಬಿಡಿ, ಹಾಲು ಮತ್ತೆ ಹಾಲಿನ ಬಣ್ಣ ಬಿಳಿ ಬಣ್ಣ. ನೀವು ಹಾಲಿನ ಸ್ಪರ್ಶ ಮಾಡಿದಾಗ ಇದು ಹಾಲು ಅಂತ ಗೊತ್ತಾಯ್ತು, ಹಾಗಾದ್ರೆ ಹಾಲಿನ ಬಣ್ಣ ಗೊತ್ತಾಗ್ಲಿಲ್ಲ ಅವನಿಗೆ, ಕಣ್ಣು ಮುಚ್ಕೊಂಡಿದ್ದಾನೆ, ಹಾಲನ್ನು ಮುಟ್ಟಿದ, ಬಿಳಿ ಬಣ್ಣ ಗೊತ್ತಾಗ್ಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ? ಅದು ಗೊತ್ತಾಗಿದೆ ಅಂತ ಹೇಳ್ತಾರೆ. ಅದ್ ಹೇಗ್ ಗೊತ್ತಾಯ್ತು? ನೋಡಿ, ಬಿಳಿ ಬಣ್ಣ ಹಾಲು ಒಂದೇ, ಹಾಲು ಬೇರೆ ಅಲ್ಲ, ಬಿಳಿ ಬಣ್ಣ ಬೇರೆ ಅಲ್ಲ. ಅದು ಹಾಲಾಗಿ ಗೊತ್ತಾಯ್ತು ಬಿಳಿ ಬಣ್ಣ, ಆದ್ರೆ ಬಿಳಿಯಾಗಿ ಗೊತ್ತಾಗ್ಲಿಲ್ಲ ಬಿಳಿ ಬಣ್ಣ ಅಷ್ಟೇ. ಅಂದ್ರೆ ಈಗ ಒಬ್ಬ ಕುರುಡ ಕಣ್ಣು ಮುಚ್ಕೊಂಡಿದ್ದಾನೆ, ಕೈಯಿಂದ ಒಂದ್ ಪದಾರ್ಥ ಮುಟ್ಟಿದಾಗ ಪುಸ್ತಕ ಮುಟ್ತಾನೆ, ಪುಸ್ತಕದಲ್ಲಿರೋ ಬಣ್ಣ ಗೊತ್ತಾಗ್ಲಿಲ್ಲ ಅಂದ್ರೆ ಗೊತ್ತಾಯ್ತು ಅವನ್ಗೆ ಆ ಬಣ್ಣ ಬೇರೆ ಅಲ್ಲ, ಪುಸ್ತಕ ಬೇರೆ ಅಲ್ಲ ತಾನೆ. ಆ ಪುಸ್ತಕವೇ ಆದ ಆ ಬಣ್ಣ ಅದು ಪುಸ್ತಕ ಅಂತ ಅನ್ಕೊಂಡು ಅವ್ನು ತಿಳ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಅದು ಬಣ್ಣ ಅಂತ, ಅದು ಯಾವ ಬಣ್ಣ ಅಂತ ವಿಶೇಷವಾಗಿ ಗೊತ್ತಾಗಿಲ್ಲ. ಆದ್ರೆ ಪುಸ್ತಕವಾಗಿ ಆ ಬಣ್ಣವನ್ನು ಅವ್ನು ತಿಳ್ಕೊಂಡ್ಬಿಟ್ಟಿದ್ದಾನೆ, ತಿಳ್ಕೊಂಡಿಲ್ಲ ಅಂತ ಹೇಳಿಕ್ ಬರಲ್ಲ, ಅಲ್ಲಿ ಸಾಮಾನ್ಯವಾಗಿ ತಿಳ್ಕೊಂಡಿದ್ದಾನೆ. ಅದು ಯಾವುದೇ ರೀತಿ ವಿಶೇಷವಾಗಿ ಜ್ಞಾನ ಇಲ್ಲ. ಅದು ಬಿಳಿ ಬಣ್ಣ, ಬಣ್ಣ ಅಂತಾನೆ ಜ್ಞಾನ ಇಲ್ಲ, ಅದು ಬಿಳಿದೋ ಕಪ್ಪದೋ ಅದಾದ ಆಮೇಲಿನ ಮಾತು. ಆದ್ರೆ ಆ ಪುಸ್ತಕ ಮುಟ್ಟಿದಾಗ ಅದರಲ್ಲಿ ಬಣ್ಣ ಇತ್ತೋ ಇಲ್ವೋ? ಇತ್ತು. ಇದ್ದ ಮೇಲೆ ಕೈಯಿಂದ ಅದನ್ನ ಮುಟ್ಟಿದಾನೋ ಇಲ್ವೋ? ಮುಟ್ಟಿದ್ದಾನೆ. ಹಾಗಾದ್ರೆ ಜ್ಞಾನ ಬಂತೋ ಇಲ್ವೋ? ಬಂತು. ಆದ್ರೆ ಬಣ್ಣ ಬಿಳಿ ಹೀಗ್ ಜ್ಞಾನ ಬರ್ಲಿಲ್ಲ, ಅದು ಪುಸ್ತಕ ಅಂತಾನೆ ಅನ್ಕೊಂಡಿದ್ದಾನೆ ಅಷ್ಟೇ, ಅದು ಭ್ರಮೆ ಅಲ್ಲ. ಹಾಲಿನ ಬಣ್ಣ ಬಿಳಿ, ಬಿಳಿ ಅಂತ ತಿಳ್ಕೊಳ್ಳಿಲ್ಲ, ಹಾಗಂತ ಬಿಳಿ ಜ್ಞಾನ ಬರ್ಲಿಲ್ಲ ಅಂತ ಹೇಳ್ಬೇಡಿ. ಆದ್ರೆ ಬಿಳಿ ಅಂತ ಜ್ಞಾನ ಬರ್ಲಿಲ್ಲ, ಶುಕ್ಲವಾಗಿ ಜ್ಞಾನ ಬರ್ಲಿಲ್ಲ, ಬಿಳಿಯಾಗಿ ಜ್ಞಾನ ಬರ್ಲಿಲ್ಲ ಹೊರತು ಆ ಬಿಳಿ ಅದು ಹಾಲೆ ಅನ್ನುವ ಜ್ಞಾನ ಬಂದಿದೆ ಅಷ್ಟೇ, ಪದಾರ್ಥ ಅದು ಅಂತ ಜ್ಞಾನ ಬಂದಿದೆ. ಯಾಕಂದ್ರೆ ಎಷ್ಟೋ ಸರಿ ನಮ್ಗೆ ಹಾಗಾಗತ್ತೆ, ನಮ್ಗೆ ಆ ವಸ್ತು ಅಲ್ಲಿದ್ರೂ ಕೂಡ ಸರಿಯಾಗಿ ಗೊತ್ತಾಗಲ್ಲ, ಆದ್ರೆ ಹಾಗಂತ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿದೆ. ಈಗ ನಾವೆಲ್ಲೋ ನಮ್ಮ ಮನಸ್ಸು ಬೇರೆ ಕಡೆ ಇದ್ದಾಗ ಕೆಲಸ ನೋಡ್ತಾ ಇರ್ತೀವಿ, ನೋಡಿದ್ರು ನೋಡ್ದೇ ಇರೋ ತರ. ಅವ್ರು ಮುಂದಿರೋರು ಏನ್ ಅನ್ಕೊಳ್ತಾರೆ, ನೋಡಿದ್ರು ಮಾತನಾಡಿಸಲೇ ಇಲ್ಲ ಅಂತ. ನಿಜವಾಗಿ ಅವ್ರು ಏನೋ ಯೋಚಿಸ್ತಾ ಇರ್ತಾರೆ ಮನಸ್ಸಿನಲ್ಲಿ, ಅದ್ ಕಂಡ್ರು ಗೊತ್ತೇ ಆಗ್ಲಿಲ್ಲ ಅವ್ರಿಗೆ, ಅವ್ರು ಬಂದಿದ್ದು ಗೊತ್ತಾಗಿಲ್ಲ, ಹೋಗಿದ್ದು ಆಚೆ ಗೊತ್ತಾಗ್ಲಿಲ್ಲ. ಆದ್ರೆ ಜ್ಞಾನ ಇತ್ತೋ ಇಲ್ವೋ, ಏನೋ ಒಂದ್ ವಸ್ತು ಹೀಗೆ ಹೋಯ್ತು, ಮನುಷ್ಯ ಹೋದ್ನಲ್ಲ ಮುಂದಕ್ಕೆ, ಅವನು ಗೊತ್ತು, ನನ್ನ ಸಂಬಂಧಿಕ ಅಂತಾನು ಗೊತ್ತು, ನನ್ನ ಅಣ್ಣನೋ ತಮ್ಮನೋ ಅಂತಾನು ಗೊತ್ತು, ಎಲ್ಲ ಗೊತ್ತೇ ಅವನಿಗೆ. ಆದ್ರೆ ಅಣ್ಣ ತಮ್ಮ ಅಂತ ಜ್ಞಾನ ಬರ್ಲಿಲ್ಲ ಅವನಿಗೆ, ಯಾರೊಬ್ಬ ಹಿಂಗ್ ಹೋದ ಅನ್ನೋ ತರ ಜ್ಞಾನ ಬಂದಿದೆ. ಯಾಕೆ? ಕಣ್ ತಕ್ಕೊಂಡಿದ್ದಾನೆ, ಮನಸ್ಸು ಆಚೆ ಎಲ್ಲೋ ಇದೆ, ಆದ್ರೆ ಆ ಕಣ್ ತಕ್ಕೊಂಡಿದ್ದು ಸಂಪರ್ಕ ಆಗಿದೆ ಅವ್ ಮುಂದೆ ಹೋಗೋ ಮನುಷ್ಯನಿಗೆ, ಅವನ ಬಗ್ಗೆ ಜ್ಞಾನ ಇದೆ, ಆದ್ರೆ ಸಾಧಾರಣವಾಗಿ ಜ್ಞಾನ ಇದೆ. ಇವ್ನು ನಮ್ಮವನು, ತುಂಬಾ ಅಭಿಮಾನ, ಅದೇನು ತೋರಿಸ್ಲಿಲ್ಲ ಅವನು, ಯಾಕೆ? ಅವ್ನು ಎಲ್ಲೋ ಮನಸ್ಸೆಲ್ಲೋ ಇತ್ತು. ಹಾಗಾದ್ರೆ ಅರ್ಧಂಬರ್ಧ ಜ್ಞಾನ ಬಂತು, ಸರಿಯಾಗಿ ಬರ್ಲಿಲ್ಲ, ಪೂರ್ಣವಾಗಿಲ್ಲ, ಅದು ಸಾಮಾನ್ಯವಾಗಿ ಬಂತು, ವಿಶೇಷವಾಗಿ ಜ್ಞಾನ ಇಲ್ಲ ಅಂತ ಹೇಳುವಂತೆ ಇಲ್ಲೂ ಕೂಡ
ಯಾವಾಗ ತ್ವಗೀಂದ್ರಿಯದಿಂದ ಮುಟ್ಟಿತೀವಿ ಆಗ ವರ್ಣದ ಜ್ಞಾನ ಬಂತು. ಆದ್ರೆ ವರ್ಣ ಅಂತ ತಿಳ್ಕೊಳ್ಳಿಲ್ಲ, ವರ್ಣ ವಸ್ತು ಅಂತ ತಿಳ್ಕೊಂಡು ಅವನು ಜ್ಞಾನ ಪಡ್ಕೊಂಡಿದ್ದಾನೆ. ಯಾಕೆಂದ್ರೆ ಈಗ ಪುಸ್ತಕದ ಮೇಲೆ ಬಣ್ಣ ಇದೆಯಲ್ಲ, ಈ ಬಣ್ಣ ಒಬ್ಬ ಕುರುಡ ಮುಟ್ಟದ ಪುಸ್ತಕವನ್ನ ಯಾವಾಗ ಒಬ್ಬ ಕುರುಡ ಮುಟ್ಟಿದಾಗ ಆ ಪುಸ್ತಕದ ಬಣ್ಣ ಎಲ್ಲ ಹಾರೋಗತ್ತಾ? ಇಲ್ಲ, ಅಲ್ಲೇ ಇರತ್ತ ಆ ಬಣ್ಣನೂ ಕೂಡ. ಮುಟ್ಟಿದ್ಮೇಲೆ ಜ್ಞಾನ ಬರಲ್ಲ ಅಂತ ಹೇಗೆ ಹೇಳೋದು? ಜೊತೆಗೆ ಇದ್ಮೇಲೆ ಜ್ಞಾನ ಬರುತ್ತೆ, ಆದ್ರೆ ಹೇಗ್ ಬರ್ಬೇಕೋ ಬಿಳಿಯಾಗಿ ಅಥವಾ ಕೆಂಪಾಗಿ ಆ ರೀತಿ ಜ್ಞಾನ ಬರಲಿಲ್ಲ. ಅದು ಪುಸ್ತಕ ಅನ್ನೋ ತರ ಜ್ಞಾನ ಬಂದಿದೆ ಅಷ್ಟೇ, ಪುಸ್ತಕ ಅನ್ನುವ ಜ್ಞಾನ ಬಂದಿದೆ ಅಷ್ಟೇ ಹೊರತು ಅದರ ಬಣ್ಣದ ವಿಶೇಷ ಜ್ಞಾನ ಇಲ್ಲ ಅಂತ ಹೀಗೆ ಇದನ್ನ ಸೂಕ್ಷ್ಮವಾಗಿ ಬಿಡಿಸ್ತಾರೆ. ಇದು ಅರ್ಥ ಮಾಡ್ಕೊಳ್ಳಿಕ್ಕೂ ಇನ್ನೂ ಸ್ವಲ್ಪ ಅವಕಾಶ ಬೇಕಾಗತ್ತೆ ನಮ್ಗೆ. ಮತ್ತೆ ಮತ್ತೆ ಇದರ ಬಗ್ಗೆ ಸ್ಫುಟತೆ ಬರುತ್ತೆ. ಆ ವಿಶೇಷ ಅನ್ನೋ ಪದಾರ್ಥ ಏನ್ ಹೇಳ್ತೀವಲ್ಲ ನಮ್ಮ ಸಿದ್ಧಾಂತದಲ್ಲಿ, ಅದರ ಬಗ್ಗೆ ಯಾವತ್ತು ಸರಿಯಾಗಿ ಅರ್ಥ ಆಗತ್ತೋ ಅವತ್ತಿನ ದಿವಸ ಈ ಗೊಂದಲಗಳಿಗೆ ಅವಕಾಶ ಇರಲ್ಲ. ಅದರ ಬಗ್ಗೆ ಮತ್ತೆ ಮತ್ತೆ ಬರ್ತಾನೂ ಇರುತ್ತೆ ಮುಂದಕ್ಕೆ. ಇನ್ನು ಇಷ್ಟ ಹೇಳಿ ಈಗ ಮುಂದಕ್ಕೆ ಹೋಗೋಣ. ಮುಂದೆ ಈಗ ಬೇರೆಯವರ ಪಕ್ಷದ ಖಂಡನೆ ಮಾಡ್ಬೇಕು. ಈಗ ನಮ್ ಪಕ್ಷ ಏನು ಅಂತ ಹೇಳಿದ್ವಿ, ಒಂದು ಶಬ್ದ ಕೇಳಿದಾಗ ಆ ಶಬ್ದಕ್ಕೆ ಎಲ್ಲಿವರೆಗೆ ಅರ್ಥ ನಾವು ಮಾಡ್ಬೇಕು, ಇದು ನಮ್ಮ ಮತದ ಪ್ರಕಾರ ಆಯ್ತು. ಕೆಲವರೆಲ್ಲ ಹೀಗೆ ಒಪ್ಪಲ್ಲ, ಒಬ್ಬೊಬ್ರು ಒಂದೊಂದನ್ನು ಒಪ್ತಾ ಹೋಗ್ತಾರೆ. ಅವನ್ನೆಲ್ಲ ಖಂಡನೆ ಮಾಡ್ತಾ ಬರ್ಬೇಕು. ಇವ್ರು ಹೇಳಿದ್ ಸರಿ ಇಲ್ಲ, ಇವ್ರು ಹೇಳಿದ್ ಸರಿ ಇಲ್ಲ. ಮೊದಲು ಅವ್ರು ಏನ್ ಹೇಳ್ತಾರೆ ಅನ್ನೋದು ಗೊತ್ತಾಗ್ಬೇಕಲ್ಲ, ಅದಕ್ಕೆ ಒಂದು ಪೀಠಿಕೆ ಹಾಕಿ ಅವ್ರು ಏನೇನ್ ಹೇಳ್ತಾರೆ ಅದ್ ಯಾಕೆ ಸರಿ ಇಲ್ಲ ಅನ್ನೋದನ್ನ ಒಂದೊಂದೇ ಈಗ ಆಚಾರ್ಯರು ವಿವರಣೆ ಮಾಡ್ತಾ ಹೋಗ್ತಾರೆ. ಈಗ ಮುಂದಿನ ಈ ಅನುವ್ಯಾಖ್ಯಾನ ನೋಡೋಣ. 137ನೆಯ ಸುಧಾಮೂಲ. ಯತ್ಯನನ್ವಿತಮೇವೈತತ್ ಪದಂ ಸ್ವಾರ್ಥಂ ವದೇದಿಹ ತಥಾನ್ಯಾನ್ಯಪಿ ಸರ್ವಾಣಿ ಕಃ ಕುರ್ಯಾತ್ ಅನ್ವಯಂ ಪುನಃ. ಒಂದು ವೇಳೆ ಈ ಪದ ಕೇವಲ ಸ್ವಾರ್ಥವನ್ನ ಹೇಳಿ ಬೇರೆ ಯಾವುದೇ ಅರ್ಥವನ್ನ ಹೇಳದೆ ಇದ್ರೆ ಆಗ ಬೇರೆ ಪದಗಳಾದರೂ ಕೂಡ ಪರಸ್ಪರ ತಮ್ಮ ಅರ್ಥದೊಂದಿಗೆ ಸಂಬಂಧವನ್ನ ಪಡೆಯೋದಾದ್ರೂ ಹೇಗೆ ಅಂತ ಹೀಗೊಂದು ಸಾಮಾನ್ಯವಾಗಿ ಅರ್ಥ ಇದಕ್ಕೆ. ಏನ್ ಅರ್ಥ ಇದಕ್ಕೆ ಅರ್ಥ ಆಗಲ್ಲ. ಯಾವ್ದಾರೊಂದು ಪದ ತನ್ನ ಅರ್ಥವನ್ನ ತಿಳಿಸದೆ ತನ್ನ ಅರ್ಥವನ್ನ ಮಾತ್ರ ತಿಳಿಸಿ ಬೇರೆ ಅರ್ಥದ ಜೊತೆಗಿರೋ ಅರ್ಥವನ್ನ ತಿಳಿಸೋದಿಲ್ಲವೋ ಅಂತ ನೀವ್ ಒಪ್ತೀರಿ ಅಂತ ಆದ್ರೆ, ಹಾಗೆ ತಿಳಿಸೋದಿಲ್ಲ ಅಂತ ನೀವ್ ಒಪ್ತೀರಿ ಅಂತ ಆದ್ರೆ ಆಗ ಅನ್ಯಾನ್ಯಪಿ ಸರ್ವಾಣಿ ಬೇರೆ ಪದಗಳು ಕೂಡ ಹಾಗೆ ಇರೋದ್ರಿಂದ ಯಾವುದು ನಮಗೆ ಆ ವಸ್ತುಗಳ ಸಂಬಂಧವನ್ನ ತಿಳಿಸುವಂತ ಪದ ಆಗಿರ್ಬೇಕು, ಯಾವುದು ಇಲ್ಲ ಅಂತ ಆಗ್ಬೇಕು ಅಂತ ಇಷ್ಟು ಬಂತು. ಅದಕ್ಕೆ ವಿವರಣೆ ಮಾಡ್ತಾರೆ ನಮ್ಗೆ ಜೈತೀರ್ಥರು. ಏನು ಏತತ್ ಯಾವ ಪದ ಅಂದ್ರೆ, ಉದಾಹರಣೆಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದೇ ವಾಕ್ಯ ಇಲ್ಲಿ ತಗೊಂಡಿದ್ದಾರೆ. ಇಹ ಸತ್ಯ ಜ್ಞಾನಾದಿ ವಾಕ್ಯ ಅಂತ ಉಲ್ಲೇಖ ಮಾಡಿ ಅದೇ ವಾಕ್ಯ ತಗೊಂಡ್ರು. ಈ ವಾಕ್ಯದಲ್ಲಿ ಮೊದಲನೇ ಪದ ಯಾವುದು? ಬ್ರಹ್ಮಾದಿಕ ಮಾಧ್ಯಮ ಪದ. ಬ್ರಹ್ಮ ಪದ, ಎಲ್ಲ ಪದವೂ ಮೊದಲನೇ ಪದ. ಯಾಕೆಂದ್ರೆ ಮೊದಲು ಆಮೇಲೆ ಅನ್ನೋದು ಅವ್ಯವಸ್ಥಿತ. ಒಂದು ದಿವಸ ಒಬ್ರು ಈ ಎಲೆಯಲ್ಲಿ ಮೊದಲು ಕೂತಿರ್ತಾರೆ, ದಿವಸ ಇನ್ನೊಬ್ಬ ಬಂದು ಎಲೆಯಲ್ಲಿ ಕೂಡ್ತಾನೆ, ನೀವು ಎರಡನೇ ಕೂತಿರ್ತಾನೆ, ಇವ್ರು ಮೂರನೇ ಕೂತಿರ್ತಾನೆ, ಒಂದೊಂದ್ಸಲಿ ಒಂದೊಂದು ಸ್ಥಳದಲ್ಲಿ ಕೂತಿರ್ತಾರೆ. ಆದ್ರಿಂದ ಮೊದಲನೇವನೇ ಆಗ್ಬೇಕು ಅಂತಿಲ್ಲ, ಇವನೇ ಯಾವಾಗ್ಲೂ ಮೊದಲು ಇಲ್ಲ, ಅದು ಅವ್ಯವಸ್ಥಿತ. ಒಮ್ಮೊಮ್ಮೆ ಒಂದೊಂದು ಬದಲಾಗ್ತಾ ಹೋಗ್ತಾ ಇರುತ್ತೆ. ಅದೇ ತರ ಯಾವುದೇ ವಾಕ್ಯದಲ್ಲಿ ಇದೇ ಪ್ರಥಮ ಪದ, ಯಾವಾಗ್ಲೂ ಇದನ್ನೇ ಮೊದಲು ಬಳಸೋದು ಅಂತಿಲ್ಲ. ಮೊದಲು ಈಗ ನಾವು ಮೊದಲು ಗುರುಗಳು ಆಮೇಲೆ ಹರಿಗೆ ನಮಸ್ಕಾರ ಅಂತೀವಿ, ಮೊದಲು ಹರಿ ಆಮೇಲೆ ಗುರುವಿಗೆ ನಮಸ್ಕಾರ, ಹೇಗ್ ಬೇಕಾದ್ರು ಅದಾಗತ್ತೆ. ಆದ್ಯತ್ವ ಅವ್ಯವಸ್ಥಿತ ಅಂತ ಹೇಳ್ತಾರೆ. ಮೊದಲು ಅಂತ ಏನಿದೆ ಇದು ಅವ್ಯವಸ್ಥಿತ, ಅದಕ್ಕೊಂದು ಗಡಿ ಹಾಕ್ಬೇಡಿ, ಇದೇ ಮೊದಲು ಇದೇ ಕೊನೆ ಅಂತ ಹಾಕ್ಬೇಡಿ. ಸರಿ, ಇದೆಲ್ಲ ಆಯ್ತು. ಈಗ ಪ್ರಕೃತಕ್ಕೇನು ಅಂದ್ರೆ, ಈಗ ಮೊದಲನೇ ಪದ ಏನಿದೆಯಲ್ಲ ಆ ಮೊದಲನೇ ಪದ ಅದು ಸಾಮಾನ್ಯವಾಗಿ ತನ್ನ ಅರ್ಥವನ್ನ ವಿಶೇಷವಾಗಿ ಹೇಳಿ ಸಾಮಾನ್ಯವಾಗಿ ಇನ್ನೊಂದು ಅರ್ಥದ ಬಗ್ಗೆ ಅದು ತಿಳಿಸ್ಕೊಡುತ್ತೆ. ಅದು ಯಾವ್ದಾರ ಆಗ್ಬೋದು, ಅದು ಯಾವ್ದು ನಮಗ್ ಗೊತ್ತಿರಲ್ಲ. ಆದ್ಯಂ ಪದಂ ಅಲಬ್ಧ ಸಹಾಯಂ ಪ್ರಥಮಂ ಸಾಮಾನ್ಯತೋನ್ವಿತಂ ಅಭಿಧತ್ತೆ. ಮೊದಲನೇ ಪದ ಏನಿದೆ, ಒಂದು ಯಾವುದೇ ವಾಕ್ಯ ಮಾಡಿ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ತಗೊಂಡ್ರೆ ಸತ್ಯ ಅದು ಮೊದಲನೇ ಪದ. ಈ ಮೊದಲನೇ ಪದ ಏನ್ ಮಾಡುತ್ತೆ, ಅದಕ್ಕೆ ವ್ಯವಸ್ಥೆಗೂ ಯಾವ್ದ್ರ ಸಹಾಯ ಇಲ್ಲ, ತಾನು ಒಂಟಿ. ಯಾವುದು ಮೊದಲನೇ ಪದ ಒಂಟಿ ಆಗಿದ್ರು ಕೂಡ ಆ ಪದ ಏನ್ ಮಾಡುತ್ತೆ ಅಂದ್ರೆ ತನ್ನ ಅರ್ಥವನ್ನ ತಿಳಿಸಿ
ತಾನು ಎಲ್ಲಿಗೆ ಹೊಂದಾವಣಿಕೆ ಆಗಬಹುದೋ ಅಂತ ಅರ್ಥವನ್ನು ಅದು ತಿಳಿಸ್ಕೊಡತ್ತೆ. ಇಷ್ಟು ಆದ್ರೆ ಸಾಮಾನ್ಯವಾಗಿ. ಆದ್ರೆ ಮುಂದಿನ ಪದಗಳಿದೆಯಲ್ಲ, ಆ ಮುಂದಿನ ಪದಗಳು ಏನ್ ಮಾಡುತ್ತೆ ಅಂದ್ರೆ, ಈ ಮೊದಲನೇ ಪದದ ಸಹಕಾರ ಸಿಕ್ತಲ್ಲ, ಸತ್ಯಂ ಅನ್ನೋ ಪದದ ಸಹಕಾರ ಸಿಕ್ಕದ ಮೇಲೆ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ಮೂರಿರುವಂತಹ ಪದಗಳೇನಿದೆ ಅವುಗಳು ವಿಶೇಷವಾಗಿ ಅರ್ಥವನ್ನ ಹೇಳುತ್ತೆ. ಅಂದ್ರೆ ಇವ್ರು ಏನ್ ಮಾಡಿದ್ರು, ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೇಳ್ತಾರೆ. ಬಹಳ ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ಲಿಕ್ಕೆ ಅಂತ ಶುರು ಮಾಡಿದ್ರು ಅವರು. ಆಕ್ಷೇಪ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಏನ್ ಆಕ್ಷೇಪ ಮಾಡ್ತಾ ಇದ್ದಾರೆ ಅಂತಂದ್ರೆ, ನೀವು ಪ್ರತಿ ಶಬ್ದಗಳು ದ್ವೈತ ಸಿದ್ಧಾಂತದಲ್ಲಿ ಪ್ರತಿ ಶಬ್ದ ಸತ್ಯಂ, ಜ್ಞಾನಂ, ಅನಂತಂ ಬ್ರಹ್ಮ ಪ್ರತಿ ಶಬ್ದವೂ ಕೂಡ ತನ್ನ ಅರ್ಥವನ್ನ ತಿಳಿಸಿ ಬೇರೆ ಅರ್ಥವನ್ನ ಸಾಮಾನ್ಯವಾಗಿ ತಿಳಿಸ್ತಾ ಇರುತ್ತೆ. ಅಂದ್ರೆ ತನ್ನ ಅರ್ಥಕ್ಕೆ ಸಂಬಂಧಪಟ್ಟ ಬೇರೆ ಅರ್ಥವನ್ನ ಸಾಮಾನ್ಯವಾಗಿ ತಿಳಿಸೋದು, ಇನ್ನೊಂದು ವಿಶೇಷವಾಗಿ ತಿಳಿಸೋದು. ಈಗ ಎಲ್ಲಾ ಕಡೆ ಹಾಗೆ. ಈಗ ನಮ್ಮನ್ನ ನೋಡ್ಬೇಕಾದ್ರೆ ಇವನ್ ಯಾರು, ಇವನೊಬ್ಬ ಬ್ರಾಹ್ಮಣ, ಆಮೇಲೆ ಏನು ಮಾಧ್ವ. ಬ್ರಾಹ್ಮಣ ಸಾಮಾನ್ಯ, ವಿಶೇಷ ಮಾಧ್ವ. ಅಥವಾ ಇವನು ಮನುಷ್ಯರು, ಇವನೊಬ್ಬ ಮನುಷ್ಯ, ವಿಶೇಷ ಏನು ಇವನು ಬ್ರಾಹ್ಮಣ. ಅಂದ್ರೆ ಪ್ರತಿ ಒಬ್ಬ ವ್ಯಕ್ತಿನ ಕಂಡಾಗಲೂ ಒಂದು ಸಾಮಾನ್ಯವಾದ ಧರ್ಮ, ಒಂದು ವಿಶೇಷವಾದ ಧರ್ಮ ಗುಣ ಅವನಲ್ಲಿ ಮಾತ್ರ ಇರೋದು, ಬೇರೆಯವರಲ್ಲಿ ಎಲ್ಲಾ ಕಡೆ ಕಾಮನ್ ಆಗಿರೋದು ಇದೊಂದು. ಹಾಗೆ ಒಂದು ಸಾಮಾನ್ಯ ಧರ್ಮ, ಒಂದು ವಿಶೇಷ ಧರ್ಮ ಅಂತ ಕಾಣ್ಲೇಬೇಕು. ಹಾಗೆ ಇಲ್ಲಿ 4 ಪದ ಇಟ್ಕೊಂಡ ಒಂದು ವಾಕ್ಯದಲ್ಲಿ ಸತ್ಯ, ಜ್ಞಾನ, ಅನಂತ, ಬ್ರಹ್ಮ ಅಂತ ಮೊದಲನೇ ಪದ ಅದು ಎರಡನ್ನೂ ಹೇಳುತ್ತೆ. ಸಾಮಾನ್ಯ ಅರ್ಥ ಹೇಳುತ್ತೆ, ವಿಶೇಷ ಅರ್ಥ ಹೇಳುತ್ತೆ. ಮುಂದಿನ ಪದ ಸಾಮಾನ್ಯ ಅರ್ಥ ಹೇಳಲ್ಲ, ಸಾಕ್ಷಾತ್ ವಿಶೇಷ ಮಾತ್ರ ಅರ್ಥ ಹೇಳೋದು. ಯಾಕೆ? ಮೊದಲನೇ ಪದ ಸಹಕಾರ ಸಿಕ್ತಲ್ಲ, ಗೊತ್ತಾಗೋಯ್ತು ಆ ಮುಂದಿನ ಪದಗಳಿಗೆ. ಓ, ಇದು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ, ಅದನ್ನೇ ನಾವು ಹೊಂದಾವಣಿಕೆ ಮಾಡ್ಕೊಂಡ್ಬಿಡೋಣ ಅಂತ. ಅದನ್ನೇ ಇಲ್ಲಿ ಹೇಳ್ತಾರೆ. ಆದ್ಯಂ ಪದಂ ಅಲಬ್ಧ ಸಹಾಯಂ ಪ್ರಥಮಂ ಸಾಮಾನ್ಯತೋನ್ವಿತ ವಿದತ್ತೆ ಉತ್ತರಾಣಿತು ಪದಾನಿ ಆದಿತ ಏವ ಲಬ್ಧ ಸಹಾಯಾನಿ ವಿಶೇಷತೆ ಏವ ಅನ್ವಿತಾವಿಧಾಯಿನಿ ಅಂತ. ಅಂತೂ ಒಟ್ಟೇನಾಯ್ತು ಅಂದ್ರೆ, ಈ ವಿಶೇಷ ವ್ಯತ್ಯಾಸ ಇದೆಯಲ್ಲ, ಬೇರೆ ಪದಗಳು ಬೇರೆ ತರ, ಮೊದಲನೇ ಪದ ಬೇರೆ ತರ. ಯಾವತ್ತು ಮೊದಲನೇ ಪದಕ್ಕೊಂದು ಪ್ರಾಶಸ್ತ್ಯ ಬೇರೆ, ಆಮೇಲೆ ಬರೋ ಪದಗಳಿಗೆ ಬೇರೆ ಅಂತ ಈ ಒಂದು ವ್ಯತ್ಯಾಸ ಇದೆ. ಈ ವ್ಯತ್ಯಾಸವನ್ನ ಇವ್ರು ಹೇಳಿದ್ರು, ಇನ್ನು ವಿವರಣೆ ಮಾಡ್ತಾರೆ. ಯಾಕೆ ಈ ವ್ಯತ್ಯಾಸ, ಏನು ಬೇರೆಯವ್ರ ಮತ ಏನು. ಆ ಬೇರೆಯವ್ರ ಮತ ಎಲ್ಲ ಕೇಳ್ಬೇಕು. ಬಹಳ ಚೆನ್ನಾಗಿ ಖಂಡನೆ ಮಾಡಿದ್ದಾರೆ. ಅವ್ರು ಪೆದ್ರು ಅಂತ ಅನಿಸುತ್ತೆ ಬೇರೆ ಮತದವ್ರು ಕೇಳಿದಾಗ. ಬೇರೆ ಮತದವ್ರು ಅಂದ್ರೆ ಬೇಕಾದಷ್ಟು ಜನ ಇದ್ದಾರಲ್ಲಿ, ಕೇವಲ ಒಂದೊಂದೇ ಮತ ಅಂತ ನಿರ್ದೇಶ ಇಲ್ಲ, ಹಲವರು. ಒಬ್ಬೊಬ್ರಿಗೆ ಒಂದೊಂದು ಹೊಳೆದಿದೆ. ಅದ್ ಯಾಕೆ ಹಾಗೆ ಹೊಳೀತೋ, ಯಾಕೆ ಆ ರೀತಿ ವಿವರಣೆ ಮಾಡಿದ್ರು, ಅದನ್ನ ಆಚಾರ್ಯರು ಸುಂದರವಾಗಿ ಖಂಡನೆ ಮಾಡ್ತಾರೆ. ಅದನ್ನ ಜಯತೀರ್ಥರು ಸುಂದರವಾಗಿ ವಿವರಣೆ ಮಾಡಿದ್ದಾರೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಕ್ತ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಗುರು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.